6/2/2026, my wedding date. ಮದುವೆಯ ಬಂಧ ನಮ್ಮಿಬ್ಬರ ಸಂಬಂಧ, ಎಂದೆಂದೂ ಮುಗಿಯದ ಅನುಬಂಧ. The most precious and the happiest day of my life. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನಮ್ಮ ಮದುವೆ ನಿಮ್ಮ ಮುಂದೆ. Presenting to you all Vinny's wedding. ಫಸ್ಟ್ ಆಫ್ ಆಲ್ ನಮ್ಮ ಮದುವೆನ ಸಿಂಪಲ್ ಆಗಿ ಮಾಡ್ಕೋಬೇಕು ಅಂತ ನನ್ನ ಕಾನ್ಸೆಪ್ಟ್ ಇದ್ದಿದ್ದು. ಆಮೇಲೆ ರಿಸೆಪ್ಷನಿಗೆ ನಾವೆಲ್ಲರೂ ಇನ್ವೈಟ್ ಮಾಡಬೇಕು ಅಂತ ಅನ್ಕೊಂಡಿದ್ವಿ. ಆಮೇಲೆ ಇನ್ನೊಂದು ವಿಷಯ ಏನು ಅಂತಂದ್ರೆ, ನಮ್ಮ ಕಂಫರ್ಟಬಲ್ ಟೈಮ್ನ ನಾವು ಹುಡುಕ್ಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಏನು ಮಾಡಿದೆ, ಬ್ರಾಹ್ಮಿ ಮುಹೂರ್ತದಲ್ಲೇ ಮದುವೆ ಆಗಬೇಕು ಅಂತ ನನಗೆ ತುಂಬ ಆಸೆ ಇತ್ತು. ಅದನ್ನೇ ನಾನು ಫೈನಲ್ ಮಾಡ್ಕೊಂಡೆ ಕೂಡ. ಹಾಗಾಗಿ ಬೆಳಗ್ಗೆ ನಮ್ದು ಮುಹೂರ್ತ ಇದ್ದಿದ್ದು 4:50. ಸೊ ನಮ್ದು ಪೂಜೆ ಎಲ್ಲ ನಡೀತಾ ಇದ್ದಿದ್ದು 2 ಗಂಟೆಯಿಂದನೇ ನಮ್ಮ ಪೂಜೆ ಪುನಸ್ಕಾರ ಎಲ್ಲ ಪ್ರಾರಂಭ ಆಯಿತು. ನನ್ನ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ಸದಾಕಾಲ ಸಿಗಲಿ ಅಂತ ಹೇಳಿ ನಿಮ್ಮ ತಂದೆ ತಾಯಿನ ಮನೆ ದೇವರನ್ನ ಅವತ್ತಿನ ದಿನ ನಾನು ವಿರಾಟ್ ತುಂಬ ಖುಷಿಯಾಗಿದ್ವಿ. ಬಿಕಾಸ್ ನಮ್ಮದು 5 years ಆಫ್ ರಿಲೇಷನ್ಶಿಪ್, ವಿ ವರ್ ವೇಟಿಂಗ್. ಸೊ ಫೈನಲಿ ದ್ಯಾಟ್ ಡೇ ಅಂದರೆ 6/2/2026 ನಾವು ಪ್ಲ್ಯಾನ್ ಮಾಡಿದ್ವಿ ಮದುವೆ ಆಗಬೇಕು ಅಂತ. ಆ್ಯಂಡ್ 8th ವಾಸ್ ಅ ರಿಸೆಪ್ಷನ್. ದಾವಣಗೆರೆ ವಿರಾಟ್ ಊರಾಗಿರೋದ್ರಿಂದ ದಾವಣಗೆರೆಯಲ್ಲಿ ನಾವು ಮದುವೆನ ಪ್ಲ್ಯಾನ್ ಮಾಡಿದ್ವಿ. ಆ್ಯಕ್ಚುಲಿ ಮುಂಚೆ ನಮಗೆ ಬ್ಯಾಂಗ್ಳೂರಲ್ಲಿ ರಿಸೆಪ್ಷನ್ ಇಟ್ಕೊಳ್ಬೇಕು ಅನ್ನೋ ಪ್ಲ್ಯಾನ್ ಇತ್ತು. ಆಮೇಲೆ ವಿ ಚೇಂಜ್ ಇಟ್ಟು ದಾವಣಗೆರೆ ಓನ್ಲಿ. ಮದುವೆಯಲ್ಲಿ ರಿಸೆಪ್ಷನ್ ತುಂಬ ಕ್ಲಮ್ಸಿ ಆಗುತ್ತೆ ಅಂತ ನಾವು ಎರಡನ್ನೂ ದಾವಣಗೆರೆಯಲ್ಲೇ ಇಟ್ಕೊಂಡ್ವಿ. ಈ ಬ್ರಾಹ್ಮಿ ಮುಹೂರ್ತನ ಯಾಕೆ ನಾನು ಆಯ್ಕೆ ಮಾಡಿದೆ ಅಂತಂದ್ರೆ, ಎಲ್ರನ್ನೂ ಕರಿಬೇಕು, ಎಲ್ರನ್ನೂ ಆಧರಿಸ್ಬೇಕು ಅನ್ನೋ ಉದ್ದೇಶದಿಂದ ಅದು ನಮಗೆ ಕಂಫರ್ಟಬಲ್ ಆಗುವಂಥ ಟೈಮ್ನ ನಾವು ಸೆಲೆಕ್ಟ್ ಮಾಡ್ಕೋತೀವಿ. 9:15, 9:45 ಮಾಡ್ತೀವಿ, 11 ಗಂಟೆಗೆ ಮಾಡ್ತೀವಿ. ಸೊ ನಮಗೆ ಅದು ಒಂದೆಲ್ಲೋ ಇತ್ತು, ನನ್ನ ಸ್ವಲ್ಪ ಸಂಸ್ಕೃತಿನ ನಾನು ಭಾಳ ಗೌರವಿಸೋದ್ರಿಂದ ಬ್ರಾಹ್ಮಿ ಮುಹೂರ್ತದಲ್ಲೇ ಆಗಬೇಕು ಅಂತೇಳಿ. ಹಾಗಾಗಿ ಕಷ್ಟ ಆದರೂ ಪರವಾಗಿಲ್ಲ, ನಾವು ಅವತ್ತಿನ ದಿನ ನಿದ್ದೆಗೆಟ್ಟರೂ ಪರವಾಗಿಲ್ಲ ಅಂತೇಳಿ ಬ್ರಾಹ್ಮಿ ಮುಹೂರ್ತದಲ್ಲೇ ನನ್ನ ಮುಹೂರ್ತನ ನಾನು ಆಯ್ಕೆ ಮಾಡಿಕೊಂಡೆ. 5 years ಆಫ್ ರಿಲೇಷನ್ಶಿಪ್ ಆ್ಯಂಡ್ ನಾನು ವಿರಾಟ್ ಮೋಸ್ಟ್ ಆಫ್ ದ ಟೈಮ್ ಒಟ್ಟಿಗೆ ಇರ್ತಾ ಇದ್ವಿ. ಸೊ ಐ ಥಾಟ್ ಮದುವೆ ದಿನ ಅಂದರೆ ಮದುವೆ ಆದಮೇಲೆ ಐ ಡೋಂಟ್ ಥಿಂಕ್ ಸೊ ಏನು ಡಿಫ್ರೆಂಟ್ ಇರುತ್ತೆ ಅಂತ, ಸೇಮ್ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ದೆನ್ ಮದುವೆ ಅಂತ ಬಂದಾಗ ಇಟ್ಸ್ ಅ ವೆರಿ ಸ್ಪೆಷಲ್ ಫೀಲಿಂಗ್. ನಾವು ಮುಂಚೆ ಎಷ್ಟೇ ಟೈಮ್ ಒಟ್ಟಿಗೆ ಸ್ಪೆಂಡ್ ಮಾಡಿದ್ರು ಮದುವೆ ಆದಮೇಲೆ ಸ್ಪೆಂಡ್ ಮಾಡೋ ಟೈಮ್ ಇಟ್ಸ್ ಎಂಟೈರ್ಲಿ ಡಿಫ್ರೆಂಟ್. ಆ್ಯಂಡ್ ಮದುವೆ ದಿನಾನೂ ಅಷ್ಟೇ, ನಾನು ಅಂದ್ಕೊಂಡಿಲ್ಲ ನನಗೆ ಅವತ್ತು ಅಂದರೆ ಅವತ್ತಿನ ಫೀಲ್ನ ಐ ಡೋಂಟ್ ಥಿಂಕ್ ಸೊ ಐ ಕ್ಯಾನ್ ಪುಟ್ ಇನ್ ಟು ವರ್ಡ್ಸ್ ಅಂತ. ಇಟ್ ಈಸ್ ವೆರಿ ಟಫ್ ಟು ಡಿಸ್ಕ್ರೈಬ್ ಅವತ್ತು ನನಗೆ ಹೇಗೆ ಫೀಲ್ ಆಗ್ತಿತ್ತು ಅಂತ. ಆ್ಯಂಡ್ ಇನ್ನೊಂದು ನಿಲ್ಲಿಸ್ಬಿಟ್ಟು ತಲೆ ಮೇಲೆ ಅಕ್ಕಿ ಹಾಕಿಸ್ತಾರಲ್ಲ, ಸೊ ಅವಾಗ ನನಗೆ ಹಾಕೋದು ತುಂಬ ಕಷ್ಟ ಆಗ್ತಾ ಇತ್ತು. ನಾನು ಹಿಂಗೆ ಹೀಲಲ್ಲಿ ನಿಂತ್ಕೊಂಡು ಹಾಕ್ತಾ ಇದ್ದೆ. ಐ ವಾಸ್ ಟೆಲ್ಲಿಂಗ್ ವಿರಾಟ್, ಸ್ವಲ್ಪ ನೀವು ಸ್ವಲ್ಪ ಬಗ್ಗಿ ಅಂತ. ಆ್ಯಂಡ್ ಅವತ್ತಿನ ದಿನ ಹೇಗಿತ್ತು ಅಂತ ಹೇಳಿದ್ರೆ, ಎಲ್ಲ ಅವತ್ತು ನಾನು ಕೋಪ ಮಾಡ್ಕೊಂಡಿದ್ದೀನಿ, ಬೇಜಾರು ಮಾಡ್ಕೊಂಡಿದ್ದೀನಿ, ಹತ್ತಿದ್ದೀನಿ, ತುಂಬ ಖುಷಿ ಪಟ್ಟಿದ್ದೀನಿ. ಅಂದರೆ ನಮ್ಮ ಮದುವೆ ಡ್ಯೂರೇಷನಲ್ಲೇ ಪೂರ್ತಿ ಅಷ್ಟು ಆಯಿತು. ಬಟ್ ಐ ಡೋಂಟ್ ರಿಗ್ರೆಟ್ ಎನಿ ಮೊಮೆಂಟ್. ನಾನು ಕೋಪ ಮಾಡ್ಕೊಂಡಿದ್ದ ಮೊಮೆಂಟು ರಿಗ್ರೆಟ್ ಮಾಡಲ್ಲ. ಒಂದು ಸ್ವಲ್ಪ ಕಿಚಿ ಅಂತ ಮಾಡಿದೆ ವಿರಾಟ್ಗೆ, ಆ ಮೊಮೆಂಟ್ನೂ ನಾನು ರಿಗ್ರೆಟ್ ಮಾಡಲ್ಲ. ಬಿಕಾಸ್ ಇಟ್ ವಾಸ್ ಫಿಲ್ಡ್ ವಿತ್ ಎವ್ರಿಥಿಂಗ್, ಆಲ್ ದಿ ಎಮೋಷನ್ಸ್. ನೋಡಿರ್ತಕ್ಕಂಥ ಕನ್ಯೆ ಹೌದ್ರಾ ಇದು? 100%. ನೀವು ನೋಡಿರ್ತಕ್ಕಂಥ ವರ ಹೌದ್ರಾ ಇದು? ಇನ್ನೊಂದ್ಸಲ ಕಣ್ಣಲ್ಲಿ ಕಣ್ಣಿಟ್ಬಿಡ್ರಿ, ಹೌದಲ್ಲ ಅಂತ ಹೌದೌದು ಹೌದ್ರಾ? ಆಗ್ಲೇ ಅವ್ರು ಹೇಳ್ತಿದಾರೆ, ಈ ಹಿಂದೆ ನೀವು ಎಷ್ಟೋ ಕನ್ಯೆಗಳನ್ನ ನೋಡಿರ್ಬೋದು, ಆದ್ರೆ ಈ ರೀತಿಯಾಗಿ ಕೈ ಹಿಡಿದು ನೋಡ್ತಕ್ಕಂಥ ಯೋಗ ಭಾಗ್ಯ ನಿಮ್ಗೆ ಸಿಕ್ಕಿರ್ಲಿಲ್ಲ ಅಲ್ವಾ? ಅದೇ ರೀತಿಯಾಗಿ ಈ ಸಲ ಸಿಕ್ಕಿದೆಯಲ್ಲ, ಇದೇ ರೀತಿಯಾಗಿ ಕೈ ಹಿಡಿದು ಇವತ್ತು ಸದಾಕಾಲ ದೀರ್ಘ ವರ್ಷದಲ್ಲೂ ಕೂಡ ದಾಂಪತ್ಯ ಜೀವನದಲ್ಲಿ ಕೈ ಹಿಡಿದು ಸದಾಕಾಲ ನಡೆಸ್ಕೊಂಡು ಹೋಗ್ಬೇಕಂತ ಇವತ್ತಿನ ದಿವಸ ಅವ್ರು ಕೇಳ್ತಾರೆ. ಆ ರೀತಿ ನಡ್ಕೊಂಡು ಹೋಗ್ತೀರಾ? 100% ನಡ್ಕೊಂಡು ಹೋಗ್ತೀರಾ? ನೀವು ಕೂಡ ಸಹಭಾಗಿಯಾಗಿ ನಡ್ಕೊಂಡು ಹೋಗ್ತೀರಾ? ಓಂ ತಶ್ಚೈಯೋರಾರುಣೇ ಮಹೇಗಾತು. ಆ್ಯಂಡ್ ಪುರೋಹಿತರು ಕೇಳ್ತಾ ಇದ್ರು ವಿರಾಟ್ಗೆ, ನೀವು ನೋಡಿದ ಹುಡುಗಿ ಇದೆ ಅಲ್ವಾ? 100%. ಹಿ ವಾಸ್ ಸೋ ಹ್ಯಾಪಿ ಆ್ಯಂಡ್ ತುಂಬ ಬ್ಲಶ್ ಆಗಿ ಹೇಳ್ತಾ ಇದ್ರು. ಸೊ ಐ ಆಲ್ಸೋ ಫೆಲ್ಟ್ ವೆರಿ ಹ್ಯಾಪಿ. ಆ್ಯಂಡ್ ನಾನು ಸ್ವಲ್ಪ ಶೈ ಇರೋದ್ರಿಂದ ಐ ಕುಡ್ ನಾಟ್ ಎಕ್ಸ್ಪ್ರೆಸ್ ಅ ಲಾಟ್, ಬಟ್ ದೆನ್ ಐ ವಾಸ್ ಸೋ ಹ್ಯಾಪಿ. ಗಟ್ಟಿ ಹಿಡಿತೇನ್ರಿ. ಇನ್ನು ನಮ್ಮ ಮದುವೆದು ಪೂಜಾ ಕಾರ್ಯಕ್ರಮಗಳು ಏನ್ ನಡೀತಾ ಇತ್ತು ಅದನ್ನಂತೂ ನಾನು ಸಖತ್ ಎಂಜಾಯ್ ಮಾಡಿದೆ.
ಸಿಕ್ಕಾಪಟ್ಟೆ ಟಯರ್ಡ್ ಇತ್ತು ಹೌದು, ಬಟ್ ಎಲ್ಲೂ ನನಗೆ ಡಲ್ ಆಗಿರೋಕೆ ಇಷ್ಟ ಇರಲ್ಲ, ಬಿಕಾಸ್ ನಾನು ಎಲ್ಲ ಮೂಮೆಂಟ್ ಎಂಜಾಯ್ ಮಾಡ್ಬೇಕಂತ ಅನ್ಕೊಂಡಿದ್ದೆ, ಅದೇ ತರ ಎಂಜಾಯ್ ಮಾಡಿದೆ ಕೂಡ. ನೀವು ನೋಡ್ತಾ ಇರ್ಬೋದು, ನಾನು ಯಾವ ಒಂದು ಮೂಮೆಂಟ್ ಅಲ್ಲೂ ಕೂಡ ಡಲ್ ಆಗಿರಕ್ಕೆ ಇಷ್ಟ ಪಡ್ಲಿಲ್ಲ. ಆಕ್ಚುಲಿ ಪಾಪ ತೇಜುಗಂತೂ ಸಿಕ್ಕಾಪಟ್ಟೆ ಸುಸ್ತಾಗಿತ್ತು ಅವಳಿಗೆ, ಬಿಕಾಸ್ ಅದು ಸಾರಿ ಜುವೆಲ್ಸ್ ಎಲ್ಲ ವೇರ್ ಮಾಡಿ ನಿದ್ದೆ ಇಲ್ದೇನೆ ಪೂಜೆ ಕೂರ್ಬೇಕಿತ್ತು ಅಂತೆಲ್ಲ ಇತ್ತು. ಅದೊಂದು ನಮಗೆ ಅಡ್ವಾಂಟೇಜ್ ಅಲ್ವಾ ಹುಡುಗರಿಗೆ, ಏನು ಆರ್ನಮೆಂಟ್ಸ್ ಏನು ಇರೋದಿಲ್ಲ. ಹಂಗಾಗಿ ಅದೇ ನಮ್ದು ಪಂಚೆ ಶರ್ಟ್ ಕ್ಯಾರಿ ಮಾಡೋದು ತುಂಬಾ ಈಸಿ ಇತ್ತು ನನಗೆ, ಅಂಡ್ ನಾನು ತುಂಬಾ ಎಂಜಾಯ್ ಮಾಡಿದೆ ಕೂಡ ಪ್ರತಿ ಕ್ಷಣನೂ. ಪುರೋಹಿತರು ತುಂಬಾ ಚೆನ್ನಾಗಿ ನಡೆಸ್ಕೊಟ್ರು ಮದ್ವೆನ. ಅಲ್ಲಿ ನಮ್ಗೆ ಟೈಮ್ ಸ್ವಲ್ಪ ಅಂದ್ರೆ ಮುಹೂರ್ತ ಮೀರೋಗ್ಬಿಡುತ್ತಲ್ಲ, ನಾವೊಂದು ಸ್ವಲ್ಪ ಲೇಟ್ ಆಯ್ತು ಶುರು ಮಾಡೋದು ರಿಚುವಲ್ಸ್ನೆಲ್ಲ. ಸೊ ಮುಂಚೆನೆ ಇನ್ನೂ ಸ್ವಲ್ಪ ಬೇಗ ಶುರು ಮಾಡಿದ್ರೆ ಇನ್ನೂ ಆರಾಮಾಗಿ ಆಗ್ತಿತ್ತು. ಬಟ್ ಅಷ್ಟು ಟೈಮಲ್ಲೇನೆ ಅವರು ಬೇಗ ಬೇಗ ಪಟಪಟ ಅಂತ ಎಲ್ಲ ರಿಚುವಲ್ಸ್ ಮುಗಿಸಿ ಇನ್ನು ಮಿಕ್ಕಿದ್ದನ್ನ ತಾಳಿ ಕಟ್ಟಾದ್ಮೇಲೆ ಮಾಡ್ಕೊಳ್ಳೋಣ ಅಂತ ಸ್ಟಾರ್ಟಿಂಗ್ ಏನೇನ್ ಮಾಡ್ಬೇಕಿತ್ತು ಅದನ್ನೆಲ್ಲ ಮುಗಿಸಿದ್ರು. ಆಮೇಲೆ ತಾಳಿ ಕಟ್ಟಾದ್ಮೇಲೆ ಸ್ವಲ್ಪ ಆರಾಮ್ಸೆ ಮಿಕ್ಕಿದ್ದನ್ನೆಲ್ಲ ಮಾಡಿದ್ರು. ತುಂಬಾ ಚೆನ್ನಾಗಿ ಮದ್ವೆ ನಡೆಸ್ಕೊಟ್ರು ಪುರೋಹಿತರು. ಜೀವನವನ್ನ ಸಾಗಿಸ್ಬೇಕು, ಆ ರೀತಿ ನಡ್ಕೊಂಡು ಹೋಗ್ತೀರಾ, ನೀವು ಕೂಡ ಸಹಭಾಗಿ ನಡ್ಕೊಂಡು ಹೋಗ್ತೀರಾ. ಪ್ರತಿ ಪೂಜೆ ನಡಿಬೇಕಾದ್ರೂ ಎಷ್ಟು ಭಕ್ತಿ ಇತ್ತೋ ಅದೇ ತರ ಒಂದು ಖುಷಿ ಆಮೇಲೆ ಹಾಸ್ಯ ಕೂಡ ಅಷ್ಟೇ ಇತ್ತು ನಮ್ಮ ಒಂದು ಮದುವೆ ಕಾರ್ಯಕ್ರಮದಲ್ಲಿ. ಯಾವ್ದನ್ನು ತುಂಬಾ ಸೀರಿಯಸ್ ಆಗಿ ಎಲ್ರನ್ನೂ ಕಾನ್ಶಿಯಸ್ ಮಾಡಿ ಆ ತರ ನಿಲ್ಸೋವಂಥದ್ದು ಯಾವ್ದು ನನ್ನ ಮದ್ವೆಲ್ಲಿ ಆಗ್ಲಿಲ್ಲ. ಅಂಡ್ ನಾನು ಕೂಡ ಅದನ್ನ ಕ್ಯಾರಿ ಮಾಡೋಕ್ ಆಗ್ಲೂ ಇಲ್ಲ ನನ್ನ ಕೈಯಲ್ಲಿ. ತುಂಬಾ ಸಂತೋಷವಾಗಿದ್ದೆ. ಮಾಂಗಲ್ಯಂ ಅವ್ರಿಗೆ ಕೇಳಿಸುತ್ತೆ, ಅವ್ರು ಹೇಳೋದು ಕೇಳಿಸಲ್ಲ ಅಂತ ಹೇಳ್ಬೋದು. ಮಾಂಗಲ್ಯಂ ಮಾಂಗಲ್ಯಂ ಜೋರಾಗಿ ಮಾಂಗಲ್ಯಂ ಮಾಂಗಲ್ಯಂ ತಂತು ತಂತು ನಾನೇನ ಮಮ ಜೀವನ ಹೇತುನ ಕಂಠೆ ಬದ್ನಾಮಿ ಶುಭಗೆ ತಂ ಜೀವ ಶರದರ್ಶಕಂ ಶರದರ್ಶತಂ. ಅವ್ರು ಹೇಳ್ತಾ ಇದಾರೆ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇ ಶುಭಗೆ ಮಾಂಗಲ್ಯವನ್ನ ಕಟ್ತಾ. ಆ ಮಾಂಗಲ್ಯ ಧಾರಣೆ ಮಾಡ್ಬೇಕಾದ್ರೆ ನಾನು ಬಿಫೋರ್ ಎಲ್ಲರದು ವಿಡಿಯೋ ಅದು ಇದು ಫುಟೇಜಸ್ ನೋಡ್ಬೇಕಾದ್ರೆ ಏನಕ್ಕೆ ಇವರು ಇಷ್ಟೊಂದು ಕಾನ್ಶಿಯಸ್ ಆಗ್ತಾರೆ ಅನ್ನೋ ಒಂದು ಭಾವನೆ ಇರ್ತಿತ್ತು. ಆದ್ರೆ ನಾನು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ತಾಳಿ ಕಟ್ಟಬೇಕಾದ್ರೆ ಕೈ ನಂದು ವೈಬ್ರೇಷನ್ ಆಗ್ತಾ ಇತ್ತು. ಅದನ್ನ ನಾನು ಅಲ್ಲಿ ಲೈವ್ ಕೂಡ ಎಕ್ಸ್ಪ್ರೆಸ್ ಮಾಡಿದೆ, ಯಾಕೋ ಫಸ್ಟ್ ಟೈಮ್ ನನ್ನ ಕೈ ನಡುಗ್ತಾ ಇದೆ ಅಂತೇಳಿ. ತುಂಬಾ ಎಮೋಷನಲ್ ಮೂಮೆಂಟ್ ತೇಜುಗಾಗಿರ್ಲಿ ನನಗಾಗಿರ್ಲಿ. ಅಂಡ್ ಏನೋ ಗೊತ್ತಿಲ್ಲ, ಒಂದು ಪ್ರೀತಿ ಸಂಬಂಧ, ಒಂದು ಜವಾಬ್ದಾರಿ ಅಂತೇಳಿ ಒಂದು ನಮಗೆ ಗೊತ್ತಿಲ್ಲದೇನೆ ಒಂದು ಭಾವನೆ ನನ್ನಲ್ಲಿ ಮೂಡ್ತಾ ಇತ್ತು. ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು ಇನ್ಫ್ಯಾಕ್ಟ್. ಹೇಳ್ಬೇಕಾದ್ರೆ ಹೇಳ್ತಾ ಇದ್ದೆ, ಯಾವಾಗ್ಲೂ ತೇಜು ನನಗೆ ಕಾಡಿಸ್ತಾ ಇರ್ತಿದ್ಲು, ನನ್ಗೊಂದು ಕವಿತೆ ಬರೆಯಲ್ಲ ನೀನು, ನಿಂದು ಕನ್ನಡ ಅಷ್ಟು ಚೆನ್ನಾಗಿ ಪದ ಜೋಡಣೆ ಮಾಡ್ತೀಯಾ, ನೀನ್ ಕನ್ನಡದಲ್ಲಿ ನನ್ಗೊಂದು ಕವಿತೆ ಯಾಕೆ ಹೇಳಲ್ಲ ಅಂತೇಳಿ. ನನ್ಗೆ ಅದು ಏನೋ ಅದೇ ಎಕ್ಸ್ಪ್ರೆಸ್ ಮಾಡಿದ್ರಲ್ಲ ನಾನು ಸ್ವಲ್ಪ ಡಂಬ್ ಅಂತ ಹೇಳ್ತೀನಲ್ಲ, ಅದಕ್ಕೆ ನನಗೆ ಹೇಳಕ್ ಆಗಿರ್ಲಿಲ್ಲ. ಅದಕ್ಕೆ ಅವತ್ತು ನಾನು ಕಿವಿಲಿ ಹೇಳ್ದೆ, ಇನ್ಮೇಲೆ ಜೀವನ ಪೂರ್ತಿ ಕವಿತೆ ಹೇಳ್ತಾ ಇರ್ತೀನಿ, ಬಟ್ ಇವಾಗ ಒಂದು ಮಾತು ಹೇಳ್ತೀನಿ ಕೇಳು ಅಂತ ಹೇಳ್ಬಿಟ್ಟು ನಂದೊಂದು ಸಣ್ಣ ಫೀಲಿಂಗ್ ನಾನು ಎಕ್ಸ್ಪ್ರೆಸ್ ಮಾಡಿದೆ. ತಾಳಿ ಕಟ್ಟೋ ಟೈಮಲ್ಲಿ ಐ ವಾಸ್ ಸೋ ಓವರ್ವೆಲ್ಮ್ಡ್. ಐ ಕುಡ್ ನಾಟ್ ಕಂಟ್ರೋಲ್ ಮೈ ಟಿಯರ್ಸ್. ಐ ಕುಡಂಟ್ ಹೆಲ್ಪ್ ಬಟ್ ಐ ಕುಡ್ ಓನ್ಲಿ ಥಿಂಕ್ ಆಫ್ ಮೈ ಪೇರೆಂಟ್ಸ್ ಆ ಟೈಮಲ್ಲಿ, ಬಿಕಾಸ್ ಐ ಡೋಂಟ್ ಹ್ಯಾವ್ ಬೋತ್ ಮೈ ಪೇರೆಂಟ್ಸ್. ಆ ಟೈಮಲ್ಲಿ ನನಗೆ ತುಂಬ ಅಂದರೆ ಅಳು ಬಂತು. ಐ ರಿಮೆಂಬರ್ಡ್ ಮೈ ಪೇರೆಂಟ್ಸ್. ಈ ಮೊಮೆಂಟಲ್ಲಿ ಅವ್ರು ಇದ್ದಿದ್ರೆ ಹೇಗಿರ್ತಿತ್ತು ಅಂತ. ಬಿಕಾಸ್ ಮೈ ಮಮ್ ಆಲ್ವೇಸ್ ಯೂಸ್ ಟು ಸೇ, ನನ್ನ ಸ್ಕೂಲ್ಗೆ ಹೋದಾಗ ಅವರು ಮನೇಲಿ ಟೈಮ್ ಸ್ಪೆಂಡ್ ಮಾಡೋದು ತುಂಬ ಕಷ್ಟ ಅಂತ. ನೀನು ಬೆಳಗ್ಗೆಯಿಂದ ಸಂಜೆ ಸ್ಕೂಲಲ್ಲಿ ನೀನು ಇರೋ ಟೈಮ್ನ ನಾನು ಮನೇಲಿ ಸ್ಪೆಂಡ್ ಮಾಡೋದು ನನಗೆ ತುಂಬ ಕಷ್ಟ ಆಗುತ್ತೆ. ಇನ್ನು ನಾಳೆ ನೀನು ಮದುವೆ ಆಗಿ ಹೋದರೆ ನಾನು ಹೇಗಿರಲಿ ನಿನ್ನ ಬಿಟ್ಟು ಅಂತ ಶಿ ಯೂಸ್ ಟು ಟೆಲ್. ಬಟ್ ನನ್ನ ಮದುವೆ ನೋಡೋದಕ್ಕೆ ಅವ್ರು ಇರಲಿಲ್ಲ ಅಂತ ನನಗೆ ಅವತ್ತು ತುಂಬ ಬೇಜಾರಾಯಿತು. ಆ ಒಂದು ಮೊಮೆಂಟಲ್ಲಿ ನನಗೆ ತಾಳಿ ಕಟ್ಟೋ ಟೈಮಲ್ಲಿ ನನಗೆ ಜಾಸ್ತಿ ಅವರಿಬ್ಬರು ನೆನಪಾದ್ರು, ಅಪ್ಪ ಅಮ್ಮ ನೆನಪಾದ್ರು. ಈ ಮೊಮೆಂಟ್ನ ಅವ್ರು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇಲ್ವಲ್ಲ ಅಂತ ಜಾಸ್ತಿ ದುಃಖ ಆಯಿತು ನನಗೆ. ಬಿಕಾಸ್ ಪುರೋಹಿತರು ಅಲ್ಲಿ ಹೇಳ್ತಾ ಇದ್ರು, ಅಂದರೆ ನೀವು ಸಾಕಿ ಸಲಹಿದ ಮಗಳನ್ನ ಇವಾಗ ಇವ್ರಿಗೆ ಕೊಡ್ತಿದ್ರಾ ಅಂತ. ಇವಾಗ ಪೇರೆಂಟ್ಸ್ ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಆಲ್ಟರ್ನೇಟ್ ಇನ್ನೊಬ್ರನ್ನ ನಿಲ್ಸಿರ್ತಾರೆ. ಸೊ ಪುರೋಹಿತರು ಅದನ್ನು ಹೇಳೋವಾಗ ಆ ವರ್ಡ್ಸ್ ಎಲ್ಲ ತುಂಬ ನನಗೆ ಪ್ರಿಕ್ ಮಾಡ್ತಾ ಇತ್ತು, ತುಂಬ ನೋವಾಗ್ತಾ ಇತ್ತು. ಸೊ ಅದಾದಮೇಲೆ ತಾಳಿ ಕಟ್ಟೋವಾಗಲೂ ಅಷ್ಟೇ ಅದೊಂದು ನನಗೆ ಆ ಕಡೆ ಇದ್ದರೆ. ಇನ್ನೊಂದು ನಾನು ಅಂದರೆ ವಿರಾಟ್ ಈಸ್ ಸಚ್ ಅ ಪ್ಯೂರ್ ಹಾರ್ಟೆಡ್ ಪರ್ಸನ್. ಐ ಹ್ಯಾವ್ ಬಿನ್ ಸೇಯಿಂಗ್ ಹಿಮ್ ಸಿನ್ಸ್ 6 years ನಾವು.
ಅವಾಗಿಂದನೂ ನಾನು ನೋಡಿದ್ದೀನಲ್ಲ, ಹಿ ಸಚ್ ಅ ಗುಡ್ ಗಾಯ್. ಸೊ ನನಗೆ ಇಷ್ಟು ಒಳ್ಳೆ ಹುಡುಗ ನನ್ನ ಸಂಗಾತಿ ಆಗ್ತಿದ್ದಾರೆ, ಭಾಳ ಸಂಗಾತಿ ಆಗ್ತಿದ್ದಾರೆ ಅನ್ನೋದೊಂದು ತುಂಬ ಖುಷಿ ಇತ್ತು. ಸೊ ಎಲ್ಲ ಮಿಕ್ಸ್ಡ್ ಫೀಲಿಂಗ್ಸ್ ನನಗೆ, ಖುಷಿ, ಸಂತೋಷ, ದುಃಖ ಎಲ್ಲನೂ ಒಟ್ಟಿಗೆ ಬಂದು ಐ ವಾಸ್ ಸೋ ಓವರ್ಡ್ ಆ್ಯಂಡ್ ಐ ಕುಡ್ ನಾಟ್ ಕಂಟ್ರೋಲ್ ಮೈ ಟಿಯರ್ಸ್. ಆ್ಯಂಡ್ ಆಲ್ಸೋ ನನಗೆ ತುಂಬ ಒಳ್ಳೆ ಅತ್ತೆ ಸಿಕ್ಕಿದ್ದಾರೆ, ವಿರಾಟ್ ಅವ್ರ ಅಮ್ಮ. ಶಿ ಟೇಕ್ಸ್ ಕೇರ್ ಆಫ್ ಮೀ ಲೈಕ್ ಹರ್ ಓನ್ ಚೈಲ್ಡ್. ಸೊ ಅದೆಲ್ಲ ತುಂಬ ಖುಷಿ ಆಯಿತು ನನಗೆ, ನಾನು ಒಳ್ಳೆ ಮನೆ ಸೇರ್ತಿದ್ದೀನಿ ಅಂತ ಖುಷಿ ಆಯಿತು. ಅವತ್ತಿನ ಫೀಲ್ನ ನನಗೆ ಡಿಸ್ಕ್ರೈಬ್ ಮಾಡೋದು ತುಂಬ ಕಷ್ಟ ಆಗ್ತಾ ಇದೆ. ಐ ಡೋಂಟ್ ವಾಂಟ್ ಟು ಬಿ ಇಮೋಷನಲ್ ನಾವ್. ಸೊ ನಾನು ರಿಲ್ಯಾಕ್ಸ್ ಆಗಿ ಕಂಟ್ರೋಲ್ ಮಾಡಿಕೊಂಡು ಹೇಳ್ತಾ ಇದ್ದೀನಿ. ಎಲ್ಲ ಆಶೀರ್ವಾದ ಮಾಡ್ತಾರೆ. ತೇಜು ಅದ ಎಮೋಷನಲ್ ಆಗಿ ಅವಳು ಕಣ್ಣಲ್ಲಿ ನೀರು ಹಾಕ್ಬೇಕಾದ್ರೆ ನನಗೂ ತಡ್ಕೊಳಕ್ ಆಗಿಲ್ಲ. ಬಟ್ ನಾನು ಯೂಶಲಿ ಅಷ್ಟು ಈಸಿಯಾಗಿ ಎಕ್ಸ್ಪ್ರೆಸ್ ಮಾಡೋದು ಸ್ವಲ್ಪ ಕಡಿಮೆನೆ. ಅದಕ್ಕೆ ಅವಳು ಕಿವಿಲಿ ಒಂದು ಮಾತು ಹೇಳ್ತೀನಿ, ನಾನು ತುಂಬಾ ಚೆನ್ನಾಗಿ ನೋಡ್ಕೋತೀನಿ ಅಂತೇಳಿ. ಅಂಡ್ ಆ ಪ್ರಾಮಿಸ್ನ ನಾನು ಉಳಿಸ್ಕೊಳ್ಳೋಕೆ ಪ್ರಯತ್ನ ಕೂಡ ಮಾಡ್ತೀನಿ. ತಾಳಿ ಕಟ್ಟಾದ್ಮೇಲೆ ಪುರೋಹಿತರು ವಿರಾಟ್ ಕೈಲಿ ತಾಳಿಗೆ ಪೂಜೆ ಮಾಡಿಸಿದ್ರು. ಪೂಜೆ ಮಾಡೋ ಟೈಮಲ್ಲಿ ವಿರಾಟ್ ನನಗೆ ಹೇಳ್ತಾ ಇದ್ರು, ಯಾವತ್ತೂ ನನ್ನ ಕೈ ಈ ಥರ ನಡಗಿರ್ಲಿಲ್ಲ, ತಾಳಿ ಕಟ್ಟುವಾಗ ತಾಳಿ ಹಿಡ್ಕೊಂಡಿದ್ದಾಗಲೇ ನನ್ನ ಕೈ ಫುಲ್ ನಡುಗ್ತಾ ಇತ್ತು ಅಂತ. ಮದುವೆ ಅಂತ ಬಂದರೆ ಅವತ್ತಿನ ದಿನ ಒಂಥರ ಎಲ್ಲರೂ ಒಟ್ಟಿಗೆ ಸೇರಿರ್ತಾರೆ. ನಾವು ಸೆಂಟರ್ ಆಫ್ ದಿ ಅಟ್ರಾಕ್ಷನ್ ಆಗಿರ್ತೀವಿ. ಸೊ ಶೈ ಫೀಲ್ ಇತ್ತು. ಆ್ಯಂಡ್ ಮುಂಚೆ ಅಂದರೆ ವಿರಾಟ್ ವಾಸ್ ಲೈಕ್ ಮೈ ಹಿ ವಾಸ್ ಮೈ ಬಾಯ್ ಫ್ರೆಂಡ್ ಆ್ಯಂಡ್ ನೌ ಹಿ ಈಸ್ ಗೋಯಿಂಗ್ ಟು ಬಿಕಮ್ ಮೈ ಹಸ್ಬೆಂಡ್. ಸೊ ಒಂಥರ ಒಂದು ಮುಂಚೆನೂ ರೆಸ್ಪೆಕ್ಟ್ ಇತ್ತು, ಬಟ್ ಒಂದು ಲೆವೆಲ್ ಜಾಸ್ತಿ ಆಯಿತು ರೆಸ್ಪೆಕ್ಟ್. ಮತ್ತು ಶೈ ಫೀಲಿಂಗ್ ಇತ್ತು ಅವತ್ತು. ಆ್ಯಂಡ್ ನಮ್ಮ ಫ್ಯಾಮಿಲಿ, ಅವ್ರ ಫ್ಯಾಮಿಲಿ ಎಲ್ಲ ಪ್ರೆಸೆಂಟ್ ಇತ್ತು. ಸೊ ನಾನು ಸೀರಿಯಲ್ಸಲ್ಲಿ ಸುಮಾರು ಸಲ ಮದುವೆ ಆಗಿದ್ದೀನಿ. ಐ ಥಿಂಕ್ ಮೋರ್ ದ್ಯಾನ್ 11-12 ಟೈಮ್ಸ್ ನನ್ನ ಮದುವೆ ನಡೆದೋಗ್ಬಿಟ್ಟಿದೆ. ಸೊ ನನಗೆ ನನ್ನ ಒರಿಜಿನಲ್ ಮ್ಯಾರೇಜಲ್ಲಿ ಹೇಗೆ ಫೀಲ್ ಇರುತ್ತೆ ಅನ್ನೋದು ಗೊತ್ತಿರಲಿಲ್ಲ. ಬಟ್ ಸೀರಿಯಸ್ಲಿ ಶೂಟಿಂಗ್ ಎಷ್ಟೇ ಮಾಡಿದ್ರು ರಿಯಲ್ ಈಸ್ ರಿಯಲ್ಲೇ. ಅವತ್ತಂತೂ ನನ್ನ ಅಂದರೆ ಮುಂಚೆ ನನಗೆ ಅನಿಸ್ತಿತ್ತು ಪ್ರಾಬಬ್ಲಿ ಏನೋ ಅನ್ಸಲ್ವೇನೋ, ಏನೋ ಏನಂತಾರೆ ಡಿಫ್ರೆಂಟ್ ಅನ್ಸತ್ತೆ, ಸೇಮ್ ಫೀಲಿಂಗ್ಸ್ ಇರತ್ತೇನೋ ಅಂತ ಅಂದ್ಕೊಂಡೆ. ಬಿಕಾಸ್ ನನಗದು ಐ ಆಮ್ ಕೈಂಡ್ ಆಫ್ ಯೂಸ್ ಟು ಇಟ್ ಅಂತ. ಬಟ್ ಐ ಯೂಸ್ ಟು ಟೆಲ್ ಮೈ ಫ್ರೆಂಡ್ಸ್ ಆಲ್ಸೋ, ಏನು ಅಷ್ಟೇನು ನನಗೆ ಎಕ್ಸೈಟ್ಮೆಂಟ್ ಇಲ್ಲ ಹಾಗೆ ಹೇಗೆ ಅಂತ. ಬಟ್ ಮದುವೆ ಹತ್ರ ಬರ್ತಾ ಇದ್ದ ಹಾಗೆ ಎಷ್ಟು ಎಕ್ಸೈಟ್ ಆಗ್ತಿತ್ತು ಅಂತಂದರೆ ಒಂಥರ ಮನಸ್ಸಲ್ಲಿ ಇದು ಚಿಟ್ಟೆಗಳು ಹಾರುತ್ತಲ್ಲ, ಬಟರ್ಫ್ಲೈಸ್ ಹಾರೋ ಥರ ಫೀಲ್ ಇತ್ತು. ಆ್ಯಂಡ್ ಮದುವೆ ದಿನ ಅಂತೂ ನಾನು ಅಂದ್ಕೊಂಡಿರಲಿಲ್ಲ, ಅದು ಆ ಫೀಲ್ನ ಹೇಳ್ಕೊಳ್ಳೋದು ತುಂಬ ಕಷ್ಟ. ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಅಷ್ಟೇ, ಅದನ್ನು ಡಿಸ್ಕ್ರೈಬ್ ಮಾಡೋದು ತುಂಬಾ ಕಷ್ಟ ಇದೆ. ಅವತ್ತೊಂಥರ ಇಟ್ ವಾಸ್ ಟೋಟ್ಲಿ ಡಿಫ್ರೆಂಟ್ ಆ್ಯಂಡ್ ಇಟ್ ವಾಸ್ ಸಚ್ ಅ ಗ್ರೇಟ್ ಫೀಲಿಂಗ್. ಒಂಥರ ಗೂಸ್ ಬಂಪ್ಸ್ ಬರ್ತಾ ಇದೆ ನನಗೆ ಇವಾಗ ಮಾತಾಡ್ತಾ ಇದ್ರು ಅದ್ರ ಬಗ್ಗೆ. ಕಾಲುಂಗ್ರ ಹಾಕೋ ಟೈಮಲ್ಲಿ ಕಾಲುಂಗ್ರ ಒಂದು ಸ್ವಲ್ಪ ಚಿಕ್ಕದಿತ್ತು, ಅದನ್ನ ಆ್ಯಕ್ಚುಲಿ ಲೂಸ್ ಮಾಡಬೇಕು. ಬಟ್ ಮದುವೆಗಿಂತ ಮುಂಚೆ ಕಾಲುಂಗ್ರ ಹಾಕೋ ಹಾಗಿಲ್ವಲ್ಲ, ಅದಕ್ಕೆ ನಾನು ಸೈಜ್ ನೋಡಿರಲಿಲ್ಲ. ಬಟ್ ಅವತ್ತು ಹೋಗ್ತಾ ಇರಲಿಲ್ಲ ಕಾಲುಂಗ್ರ. ನಂದು ಬೆರಳು ಹೆಂಗಿದೆ ಅಂದರೆ ಮುಂದೆ ಒಂದು ಸ್ವಲ್ಪ ದಪ್ಪ ಇದೆ, ಒಳಗಡೆ ಸಣ್ಣ ಇದೆ. ಸೊ ಟ್ರೈ ಮಾಡ್ತಾ ಇದ್ರು ಆಗ್ತಾ ಇಲ್ಲ. ನಾನು ಹೇಳ್ತಿದ್ದೆ ವಿರಾಟ್, ಇಟ್ಸ್ ಓಕೆ, ನಂಗೆ ನೋವಾದ್ರೂ ಪರವಾಗಿಲ್ಲ. ಯೂಶಲಿ ನನಗೊಂದು ಚೂರು ನೋವಾದ್ರೂ ತಡ್ಕೊಳಕ್ ಕಷ್ಟ. ಹಿ ನೋಸ್ ಇಟ್. ಆ್ಯಂಡ್ ಅಮ್ಮಂಗೂ ಗೊತ್ತು ಅದು, ವಿರಾಟ್ ಅವ್ರ ಅಮ್ಮಂಗೆ. ನಾನು ಅವ್ರನ್ನ ಅಮ್ಮ ಅಂತಾನೆ ಕರಿತೀನಿ, ಅತ್ತೆ, ಬಟ್ ನಾನು ಅವ್ರನ್ನ ಅಮ್ಮ ಅಂತಾನೆ ಕರಿತೀನಿ. ಸೊ ಅವ್ರಿಗೂ ಗೊತ್ತು. ಶಿ ವಾಸ್ ಲೈಕ್, ನೋವಾಗುತ್ತೆ ಹುಷಾರಾಗಿ ಇದು ಮಾಡುವಂತ. ನಾನು ಪರವಾಗಿಲ್ಲ, ನೋವಾದ್ರೂ ಪರವಾಗಿಲ್ಲ, ಟ್ವಿಸ್ಟ್ ಮಾಡಿ ಹಾಕಿ ಒಳಗೆ ಅಂತ ಹೇಳ್ತಾ ಇದ್ದೆ. ಇನ್ನೊಂದು ವಿಷಯ ಏನಂದ್ರೆ, ತೇಜು ನನ್ನ ಆಶೀರ್ವಾದ ತಗೋಬೇಕು ಮಾಂಗಲ್ಯ ಧಾರಣೆ ಆದ್ಮೇಲೆ ಎಷ್ಟು ಫನಿ ಆಗಿತ್ತು ಅಂದ್ರೆ, ನಾನು ಈ ತರ ನಿಂತ್ಕೊಂಡಿದ್ದೆ ಆಶೀರ್ವಾದ ಮಾಡಕ್ಕೆ. ಸಖತ್ ಫನಿ ಇತ್ತು. ಮುಟ್ಟಿ ನಮಸ್ಕಾರ ಮಾಡು, ಆಶೀರ್ವಾದ ಮಾಡು ಅಂತ ಹೇಳಿದ್ರು. ಇನ್ನೂ ನನ್ಗೆ ಆತರ ಆಶೀರ್ವಾದ ಮಾಡೋದು ದೊಡ್ಡಸ್ಗೆ ನಂಗೆ ಇಷ್ಟ ಆಗಲ್ಲ. ಬಟ್ ತೇಜಸ್ವಿನಿ ತುಂಬಾ ನೋಡಕ್ಕೆ ಕಲರ್ಫುಲ್ ಆಗಿ ವೆಸ್ಟರ್ನ್ ಹುಡುಗಿ ತರ ಕಾಣ್ಬೋದು, ಬಟ್ ತುಂಬಾ ಟ್ರೆಡಿಷನಲ್, ತುಂಬಾ ಚೆನ್ನಾಗಿ ಸಂಸ್ಕೃತಿ ಬಗ್ಗೆ ಗೌರವ ಇಟ್ಕೊಂಡಿದ್ದಾಳೆ. ನಂಗೆ ಅದು ತುಂಬಾ ಖುಷಿ ವಿಷಯ. ಅಂಡ್ ನನಗೂ ಅಷ್ಟೇ ಗೌರವ ಇದೆ ನಮ್ಮ ಧರ್ಮದ ಮೇಲೆ, ನಮ್ಮ ಸಂಸ್ಕೃತಿ ಮೇಲೆ.
ಸಕಟ ಕಾಣ್ತೈತೆ ಆಕ್ಚುಲಿ ಪ್ಲೇಟ್ ಹಾಕ್ತಾರೆ ಪಂಚೆ ಡಿಸ್ಟರ್ಬ್ ಮಾಡ್ಬಿಡ್ತು ಅನ್ಸುತ್ತೆ. ನಮ್ಗೆ ಮೈಕ್ ಹಾಕಿದಾರೆ ಅನ್ನೋದನ್ನೇ ಮರ್ತು ಬಿಟ್ಟಿದ್ವಿ ನಾವೇನೇನೇನೋ ಮಾತಾಡ್ಕೊಳ್ತಾ ಇದ್ವಿ. ಒಂದ್ ಮೊಮೆಂಟ್ ಅಲ್ಲಿ ನಮಗೆ ಇದಾಯ್ತು, ಓಕೆ ಮೈಕ್ ಹಾಕಿದಾರ ನಾವು ಮಾತಾಡೋದೆಲ್ಲ ಕೇಳಿಸುತ್ತಲ್ಲ ಎಲ್ಲ ಕೇಳಿಸ್ತಿಲ್ಲ. ಯಜ್ಞಯಾಗಾದಿಗಳನ್ನು ಇಲ್ಲ ಯಜ್ಞಯಾಗಾದಿಗಳನ್ನು ಇಲ್ಲ ಯಜ್ಞಯಾಗಾದಿಗಳನ್ನು ಸ್ಮರಿಸಿಕೊಂಡು ಶಾಸ್ತ್ರ ಮಾಡಿಸೋ ಟೈಮಲ್ಲಿ ಮಧ್ಯದಲ್ಲಿ ಪುರೋಹಿತರು ತುಂಬಾ ಜೋಕ್ ಮಾಡ್ತಾ ಇದ್ರು. ತುಂಬಾ ಫನಿ ಆಗಿತ್ತು. ಪರಪುರುಷನನ್ನು ಕಣ್ಣೆತ್ತಿಯೂ ಸಹ ನೋಡುವುದಿಲ್ಲ. ಇದು ಸತ್ಯ. ಜಯ ಜಯ ಮನೆದೇವರನ್ನು ಸ್ಮರಿಸಿಕೊಂಡು ನಿಮ್ಮನ್ನು ಬಿಟ್ಟು ಬೇರೆ ಮತ್ತೊಬ್ಬ ಪರಸ್ತ್ರೀಯರನ್ನು ಕಣ್ಣೆತ್ತಿಯೂ ಸಹ ತುಚ್ಛ ಭಾವನೆಯಿಂದ ನೋಡುವುದಿಲ್ಲ. ಇದು ಸತ್ಯ. ಜಯ ಜಯ ಎಂಟೈರ್ ಮ್ಯಾರೇಜ್ ಪ್ರೋಸೆಸ್ ಅಲ್ಲಿ ನನಗೆ ತಾಳಿ ಕಟ್ಟುವಾಗ ನಾನು ನನ್ನ ಪೇರೆಂಟ್ಸ್ನ ಮಿಸ್ ಮಾಡ್ಕೊಂಡೆ ಅನ್ನೋದು ಬಿಟ್ರೆ ಬೇರೆ ಯಾವ ಟೈಮಲ್ಲೂ ನಾನು ಅವರಿಬ್ಬರನ್ನ ಮಿಸ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಅಮ್ಮ ಬಿಡಲಿಲ್ಲ. ವಿರಾಟ್ ಅವ್ರ ತಾಯಿ ಬಿಡಲಿಲ್ಲ. ಶಿ ವಾಸ್ ಸೋ ಗುಡ್. ಮಗಳ ಥರನೇ ನನ್ನ ಟ್ರೀಟ್ ಮಾಡಿದ್ರು ಆ್ಯಂಡ್ ಟಿಲ್ ಟುಡೇ ನನ್ನ ಮಗಳ ಥರನೇ ಅವ್ರು ನೋಡ್ತಾರೆ. ವಿರಾಟ್ಗಿಂತ ಜಾಸ್ತಿ ನನಗೆ ಪ್ರಿಫರೆನ್ಸ್ ಕೊಡ್ತಾರೆ ಆ್ಯಂಡ್ ಐ ಆಮ್ ಸೋ ಬ್ಲೆಸ್ಡ್ ಆ ವಿಚಾರದಲ್ಲಿ. ಆ್ಯಂಡ್ ಆಲ್ಸೋ ವಿರಾಟ್ ಲವ್ಸ್ ಮೀ ಸೋ ಮಚ್ ಆ್ಯಂಡ್ ಹೀ ಈಸ್ ಎವ್ರಿಥಿಂಗ್ ಟು ಮೀ. ಆಫ್ಟರ್ ಮ್ಯಾರೇಜ್ ಅಂತೂ ಅದು ಅಂದರೆ ಮುಂಚೆನೂ ಅದೇ ಆಗಿತ್ತು, ನಾವು ರಿಲೇಷನ್ಶಿಪ್ಪಲ್ಲಿ ಇರುವಾಗಲೂ ಹಾಗೆ ಇತ್ತು. ಆ್ಯಂಡ್ ಆಫ್ಟರ್ ಮ್ಯಾರೇಜ್ ಅದು ಒಂದು ಸ್ಟೆಪ್ ಜಾಸ್ತಿ ಆಯಿತು. ಹೀ ಈಸ್ ಮೈ ಹೋಲ್ ವರ್ಲ್ಡ್. ಐ ಲವ್ ಯು ವೀರು. ಹಾಗೆ ಮಂಗಳಧಾರಣೆ ಆದ್ಮೇಲೆ ಕೂಡ ಸಣ್ಣ ಪುಟ್ಟ ಗೇಮ್ಸ್ನ ಆಡಿಸಿದ್ರು ನಮಗೆ ಶಾಸ್ತ್ರದ ಪ್ರಕಾರ. ಚೆನ್ನಾಗಿತ್ತು, ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಎಷ್ಟೇ ಟಯರ್ಡ್ ಇದ್ರು ಅದೊಂದು ಲೈಫ್ ಟೈಮ್ ಮೂಮೆಂಟ್ ಅಂತಾರಲ್ಲ, ಅದನ್ನ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದೀವಿ. ಎಷ್ಟೇ ಹೇಳಿದ್ರು ಕಡಿಮೆ ಅಂತ ಅನ್ಸುತ್ತೆ, ಅಷ್ಟು ಆತ್ಮತೃಪ್ತಿಯಾಗಿ ನಾವು ಅದನ್ನ ಆನಂದಿಸಿದೀವಿ ಅಂತ ಹೇಳ್ಬೋದು. ಆಟ ಆಡಿಸ್ಬೇಕಾದ್ರೆ ಅದೊಂದು ಉಂಗುರದ್ದು ಗೇಮಲ್ಲಿ ತುಂಬಾ ಚೆನ್ನಾಗಿ ಗೆಲ್ತಾಳೆ ತೇಜಸ್ವಿನಿ. ತುಂಬಾ ಖುಷಿ ಆಯ್ತು. ಅವಾಗ ನಂಗೆಲ್ಲ ಹೇಳ್ತಾ ಇದ್ರು, ಇವಾಗ್ಲೇ ಸೋಲ್ತಾ ಇದೆಯಲ್ಲ ಅಂತ. ನಾನು ಅವಳಿಗೆ ಸೋತೆ 4-5 ವರ್ಷ ಆಯ್ತು. ಇನ್ ಮದ್ವೆ ಆದ್ಮೇಲೆ ಮತ್ತೊಂದ್ಸಲಿ ಸೋಲ್ತಾ ಇದೀನಿ ಅಷ್ಟೇ. ಅದ್ರಲ್ಲಿ ಏನ್ ವಿಶೇಷತೆ ಇದೆ? ಸಂತೋಷ ಇದೆ ಅಷ್ಟೇ. ನನ್ನ ಹೆಂಡತಿ ಹತ್ರ ನಾನು ಸೋಲಕ್ಕೆ ನನಗೆ ಯಾಕೆ ಮುಜುಗರ ಅಲ್ವಾ? ಆ್ಯಂಡ್ ಉಂಗ್ರದ ಗೇಮ್ ಆಡ್ಸೋವಾಗ ಪುರೋಹಿತರು ಫಸ್ಟ್ ಕೈಯಲ್ಲಿ ಉಂಗ್ರ ಇಟ್ಕೊಂಡಿದ್ರು. ಆಮೇಲೆ ಅವ್ರು ನನಗೂ ಒಂದ್ಸಲ ಹೆಲ್ಪ್ ಮಾಡಿದ್ರು ಸ್ಟಾರ್ಟಿಂಗು. ಸೊ ಅವಾಗ ನಾನು ವಿನ್ ಆದೆ. ಆಮೇಲೆ ನೆಕ್ಸ್ಟ್ 2 times ನಾನೇ ವಿನ್ ಆದೆ. ಆಮೇಲೆ 3rd ಟೈಮು ನಾನು ಬಿಡು ವಿರಾಟೆ ವಿನ್ ಆಗಲಿ, ನಾನೇನು ಮೇಲೆ ನಾನೇ ವಿನ್ ಆಗ್ತಿದ್ದೀನಿ ಅಂತ ಅನ್ಕೊಂಡೆ. ಅವಾಗ ವಿರಾಟೆ ವಿನ್ ಆದ್ರು. ಅದು ಒಂಥರ ತುಂಬಾ ಫನಿ ಆಗಿತ್ತು, ಚೆನ್ನಾಗಿತ್ತು. ನತ್ ಕೊಡ್ಸ್ರಿ ವಿರಾಟ್ ವತ್ಸಲ್. ಗಂಡಪ್ಪ ಗುಂಡಪ್ಪ ನತ್ ಕೊಡ್ಸಪ್ಪ. ಎವ್ರಿ ರಿಚುವಲ್ ಮಾಡಿಸುವಾಗ್ಲೂ ಪುರೋಹಿತರು ಅದನ್ನ ಎಕ್ಸ್ಪ್ಲೈನ್ ಮಾಡ್ತಿದ್ರು, ಇದನ್ನ ಯಾಕೆ ಮಾಡ್ತಿದ್ದೀವಿ ಅಂತ. ಆ್ಯಂಡ್ ಹಾಲು ತುಪ್ಪ ಹಾಕ್ಸುವಾಗ್ಲೂ ಅಷ್ಟೇ, ಹಾಲು ಏನಾಗುತ್ತೆ, ಬಟರ್ ಆಗುತ್ತೆ, ಅದಾದ್ಮೇಲೆ ಘೀ ಆಗುತ್ತೆ. ಸೊ ಇದೆಲ್ಲ ಒಂದು ಸಿಂಬಾಲಿಕ್ ಇದೆಲ್ಲ ಅಂತ ಎಕ್ಸ್ಪ್ಲೈನ್ ಮಾಡ್ತಿದ್ರು. ಅದೆಲ್ಲ ಕೇಳುವಾಗ ಒಂಥರ ಅಂದರೆ ಎಷ್ಟು ವ್ಯಾಲ್ಯೂನ ಹೋಲ್ಡ್ ಮಾಡುತ್ತೆ ನಮ್ಮ ಮ್ಯಾರೇಜು ಅನ್ನೋದನ್ನು ಇನ್ ಡೀಟೇಲ್ ಹೇಳ್ತಾ ಇದ್ರು. ಆಮೇಲೆ ಗಂಡನ ಪೂಜೆ ಮಾಡಬೇಕು, ಪಾದ ಪೂಜೆ ಮಾಡಬೇಕು, ದಿನ ನೀವು ಕಾಲಿಗೆ ನಮಸ್ಕಾರ ಮಾಡಿದ್ರು ಒಳ್ಳೆಯದು, ಅಟ್ಲೀಸ್ಟ್ ವರ್ಷಕ್ಕೊಂದ್ಸಲ ನಮಸ್ಕಾರ ಮಾಡಿ ಅಂತ ಹೇಳ್ತಿದ್ರು. ವರ್ಷಕ್ಕೊಂದ್ಸಲ ನಾನು ಖಂಡಿತವಾಗ್ಲೂ ಎವ್ರಿ ಡೇ ನಮಸ್ಕಾರ ಮಾಡ್ತೀನಿ ವಿರಾಟ್ ಕಾಲ್ನ. ಅದ್ರಲ್ಲಿ ನನಗೇನು ಏನಂತಾರೆ, ನಾನೇನೋ ಕಡಿಮೆ ಅವರೇನೋ ಜಾಸ್ತಿ ಅಂತ ಏನು ಫೀಲಿಂಗ್ ಇಲ್ಲ. ಐ ವಾಂಟ್ ಹಿಸ್ ಬ್ಲೆಸ್ಸಿಂಗ್ಸ್. ಓಂ ಮಹಾವಾಮದೆ ಅಗುರೇಭ್ಯೋ ತಗುರೇಭ್ಯೋ ಘೋರಘೋರತರಭ್ಯಃ ಸರ್ವೇಭ್ಯೋ ಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ. ಹಲವಾರು ಶಾಸ್ತ್ರಗಳ ಮಧ್ಯೆ ಮಗುದೊಂದು ಶಾಸ್ತ್ರ ಮಾಡಿದ್ರು, ಅದು ತುಂಬಾ ಚೆನ್ನಾಗಿತ್ತು. ನಮ್ಮ ಫ್ಯೂಚರ್ನ ಆ ಟೈಮಲ್ಲಿ ನಾವು ಪ್ರಿಡಿಕ್ಟ್ ಮಾಡ್ದಂಗೆ ಅನಿಸ್ತಾ ಇತ್ತು. ಅಂದ್ರೆ ಪ್ರಿಡಿಕ್ಟ್ ಮಾಡಿ ಅವ್ರು ನಮ್ಗೆ ಹೇಳ್ತಾ ಇದಾರೆ ಅಂತ ಅನಿಸ್ತಾ ಇತ್ತು. ನಾನ್ ಡ್ಯೂಟಿಗೆ ಹೋಗಿ ಬರ್ತೀನಿ, ಮಗುನ್ ಇದ್ ಮಾಡಿ, ಅತ್ತೇನ್ ಕರೀರಿ, ನಾನ್ ಬಿಸಿ ಇದ್ದೀನಿ. ಈ ತರದೆಲ್ಲ ಸುಮಾರು ವಿಷಯಗಳು ತುಂಬಾ ಮನಸ್ಸಿಗೆ ಮುದ ನೀಡುವಂತ ಸಂಗತಿಗಳಾಗಿತ್ತು. ಅಲ್ಲಿ ಒಳಗಿರ್ತಕ್ಕಂಥದ್ದು ಪಾಪು ಬಹಳ ಅಳ್ತಾ ಇತ್ತು. ಏನ್ ಮಾಡ್ಬೇಕು ಪಾಪು
ಹೇಳಮ್ಮ, ಸಮಾಧಾನ ಮಾಡಿ. ನಮ್ಮ ಮನೆಯವ್ರು ಹೇಳ್ಬೇಕು. ಐ ಮಗು ಆಟ ಆಡ್ಸೋದು ಒಂದು ಶಾಸ್ತ್ರ ಥರ ಮಾಡಿದ್ರು, ಅದು ತುಂಬಾ ಚೆನ್ನಾಗಿತ್ತು. ಲಾಲಿ ಲಾಲಿ ಹಾಡಾಡಿ ಅಂತೆಲ್ಲ ಹೇಳ್ತಾ ಇದ್ರು. ನಾನು ತುಂಬಾ ಶೈ ಆಗ್ತಾ ಇತ್ತು ಆ ಟೈಮಲ್ಲಿ, ಹಾಡಕ್ಕೆ ಆಗ್ತಾ ಇರ್ಲಿಲ್ಲ. ಸೊ ಐ ಟೋಲ್ಡ್ ವಿರಾಟ್, ಪ್ಲೀಸ್ 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 ನೀವೇ ಹಾಡಿ ಅಂತ. ಪ್ಲೀಸ್ ನಾನು ಹಾಡಲ್ಲ. ಲಾಲಿ ಲಾಲಿಯು ಪರ ಬ್ರಹ್ಮದ ಶಿಶುವಿಗೆ, ಲಾಲಿ ಲಾಲಿ ಪರ ಬ್ರಹ್ಮದ ಶಿಶುವಿಗೆ. ಸುಮ್ಮನೆ ಬರ್ರಿ ಇಲ್ಲಿ. ಪಾಪು ಹುಟ್ಟಿ 21 ದಿವಸ ಆಯ್ತು. ಪಾಪುನ ಅತ್ತೆ ಕರೀರಿ. ಪಾಪುನ ಅತ್ತೆ ಕರೀರಿ. ಪಾಪು ನಾಮಕರಣ ಮಾಡ್ಬೇಕು. ಅತ್ತೆ ಕರಿ ಅಂತ ಹೇಳಿ. ಕರಿ. ಪಾಪುನ ಅತ್ತೆ ಯಾರು? ಹಾ. ಮಾಡ್ತೇವೆ. ನಾನು ಡ್ಯೂಟಿಗೆ ಹೋಗ್ಬೇಕು, ಪಾಪು ನೀ ಎತ್ಕೊಂಡ್ ಬಿಡಬೇಕು. ಅಮ್ಮ ಮೊಮ್ಮಗು ಬೇಕು ಅಂತಿದ್ದೆಲ್ಲ. ದೀರ್ಘಮಾಯು ಓಂ ಶಿವಮಸ್ತು ಮಂಗಲಮಸ್ತು ಸಂಪದಸ್ತು ಶಾರತ ಸಿದ್ಧಿರಸ್ತು. ದೀರ್ಘಮಾಯು ದೀರ್ಘ ಸುಮಂಗಲಿ ಭವ. ಶೀಘ್ರಾತಿ ಶೀಘ್ರ ಶ್ರೀ ಸಂತಾನ ಫಲ ಪ್ರಾಪ್ತಿರಸ್ತು. ದೀರ್ಘಮಾಯು. ತುಂಬದ್ರೊಳಗೆ ಅವಳಿ ಜೋಳಿ ಮಕ್ಕಳು. ನನ್ಗೇನು ಮಾತಿಲ್ಲ ಕಥೆಯಿಲ್ಲ, ಬರೀ ರೋಮಾಂಚನ. ಹೌದು, ಎಲ್ಲ ನಿನ್ನೆ ಹೇಳ್ಬೇಕು ಬಂದ, ನನಗೆ ಇನ್ಯಾರು ಹೇಳ್ತಾರೆ? ನಮ್ಮ ಮದುವೆ ನಡೆದಿದ್ದು 4:30ಗೆ, ಅರ್ಲಿ ಮಾರ್ನಿಂಗ್ 4:30ಗೆ. ಸೊ ಅರುಂಧತಿ ನಕ್ಷತ್ರ ತೋರಿಸಿದ್ರು. ಅಷ್ಟರಲ್ಲೆಲ್ಲ ನನಗೆ ಆಲ್ರೆಡಿ ಫುಲ್ಲು ನಿದ್ದೆ ಎಳೀತಾ ಇತ್ತು. ಬಿಕಾಸ್ ಹೋಲ್ ನೈಟ್ ನಾನು ನಿದ್ದೆ ಮಾಡಿಲ್ಲ. ನಾನು ರೆಡಿ ಆಗಿದ್ದೇನೆ ಐ ಥಿಂಕ್ 1:30 2 o'clockಗೆಲ್ಲ ನಾನು ರೆಡಿ ಇದ್ದೆ. ಶಾಸ್ತ್ರ ಶುರುವಾಗ್ಬಿಡುತ್ತೆ 2:30 ಹಾಗೆ ಅಂತ ಹೇಳಿದರು. ಸೊ ಅಷ್ಟರಲ್ಲಿ ಆಲ್ರೆಡಿ ನಾನು ರೆಡಿ ಇದ್ದೆ. ಸೊ ನನಗೆ ಫುಲ್ ನಿದ್ದೆ ಬರ್ತಾ ಇತ್ತು. ಸಪ್ತಪದಿ ತುಳಿಬೇಕಾದ್ರೆ ಒಂದು ತರ ಬೇರೆನೆ ಭಾವನೆಗಳು ಮೂಡುತ್ತೆ. ಎಷ್ಟೊಂದು ಶೂಟಿಂಗ್ಗಳು ಸುಮಾರು ಮಾಡಿದೀವಿ ನಾವು. ಇನ್ಫ್ಯಾಕ್ಟ್ ನಾನು ತೇಜಸ್ವಿ ನಿನ್ನೆ ಮದುವೆ ಸೀಕ್ವೆನ್ಸ್ ಅಲ್ಲೇ ರಾಧಿಕಾ ಸೀರಿಯಲ್ ಅಲ್ಲಿ ಕೂಡ ಮಾಡಿದೀವಿ. ಆದ್ರೆ ಏನೋ ಒಂದು ಈ ಲೈಫ್ ಟೈಮ್ ಲೈವ್ ಮೂಮೆಂಟ್ ಅಲ್ಲಿ ತುಂಬಾ ಚೆನ್ನಾಗಿ ಭಾವನೆ ಮೂಡುತ್ತೆ. ಆಮೇಲೆ ಹೆಜ್ಜೆ ಮೇಲೆ ಹೆಜ್ಜೆ ಇಡಿಸ್ತಾ ಇದ್ರು. ಅದನ್ನು ಅಷ್ಟೇ, ಪ್ರತಿ ಹೆಜ್ಜೆಲೂ ಏನ್ ಸಿಂಬಲೈಸ್ ಮಾಡುತ್ತೆ ಅಂತ ಹೇಳ್ತಾ ಇದ್ರು. ಎಲ್ಲರೂ ಕೂಡ ದಾಂಪತ್ಯ ಜೀವನದಲ್ಲಿ ಬಂದ ಬರುತ್ತೆ. ಅದೇ ರೀತಿಯಾಗಿ ನಿಮ್ಮಲ್ಲಿ ಕೂಡ ಅಂತ ವಾತಾವರಣ ಸೃಷ್ಟಿಯಾಗಿ ನಾನು ಇಲ್ಲಿ ಇರಕೋಲ್ಯ, ನಾನು ತವ್ರ ಮನೆಗೆ ಹೋಗ್ತೇನೆ ಅಂತ ಹೇಳ್ತಾರೆ. ಕಳಿಸ್ಕೊಡ್ತೀರಾ? ಇಲ್ಲ, ಸಾಧ್ಯ ಆಗಲ್ಲ. ಜಗಳ ಆಗ್ಬೋದು ನಿಮ್ ನಡುವೆ, ಅವಾಗ ನಾನು ತವ್ರ ಮನೆಗೆ ಹೋಗ್ಬಿಡ್ತೀನಿ ಅಂತ ಹೇಳ್ಬೋದು, ಹಾಗೆ ಹೇಗೆ ಅಂತೆಲ್ಲ ಹೇಳ್ತಿದ್ರು. ಸೊ ಅದೆಲ್ಲ ಮುಗಿದ್ಮೇಲೆ ನಾನು ಹೇಳ್ದೆ ವಿರಾಟ್ಗೆ, ನನ್ನ ಹತ್ರ ಹೇಳೋದೇ ಇಲ್ವಲ್ಲ, ಆ ಸಿಚುವೇಶನ್ ಬರಲ್ವಲ್ಲ ಅಂತ. ಬರಂಗಿಲ್ಲ ಅಂತ ಹೇಳ್ತಾರೆ. ಅಲ್ಲಿಗೆ ಮಾಡಿ ನಾ ಹೋಗ್ತೇನೆ ಅಂತ ಹೇಳ್ತಾರೆ. ಇಲ್ಲ, ಸ್ವಾಮಿಯರ ಒಂದು ಹಗ್ಗ ಕೊಟ್ಟಾರ, ಕಟ್ಟೆ ಆಗ್ತೀನಿ ಅಂತೇಳಿ ಕಟ್ಟೆ ಹಗ್ಗ ಕೊಟ್ರ ಸ್ವಾಮಿಯರ ನೋಡ್ತೇವೆ. ಪ್ರಯೋಜನ ಇಲ್ಲ ಅಂತ. ಗೌರಿ ಆಶೀರ್ವಾದ ಬಹಳ ಅಂತ ಒಂದು ಗೌರಿ ಆಶೀರ್ವಾದ ಸದಾಕಾಲ ಇರಲಿ. ಮತ್ತೆ ಮಂಗಲ ಕಾರ್ಯಗಳನ್ನ ಸದಾಕಾಲ ಮಾಡ್ತಕ್ಕಂಥ ಶಕ್ತಿ ನಮ್ಮ ಕುಟುಂಬಕ್ಕೆ ಬರಲಿ ಅಂತ ಹೇಳಿ ಗೌರಿ ನವರಾತ್ರಿ ಮಾಡಿ ನಕ್ಷತ್ರ ಯಾರಪ್ಪ ಅಂತಂದ್ರೆ ಯಾವಾಗಲೂ ಕೂಡ ಸೂರ್ಯಗ್ರಹಣ ಬಾಜು ಇರ್ತಾನೆ. ಸೂರ್ಯನ ಛಾಯ ಭಾಳ ಇರೋದ್ರಿಂದ ಅದು ಬೆಳಕಾದ್ರೂ ಸಹಿತ ಅರುಂಧತಿ ನಕ್ಷತ್ರ ಕಾಣಂಗಿಲ್ಲ. ಯಾಕೆ ಪೂಜೆ ಮಾಡ್ಬೇಕು ಅವ್ರನ್ನ? ಇವತ್ತು ಕೂಡ ಕಲಹಗಳನ್ನು ಮಾಡ್ತಕ್ಕಂಥ ಜೀವನವನ್ನು ಯಾರು ಸಾಕ್ಷಿದಾರಪ್ಪ ಅಂದ್ರೆ ಅದು ಅರುಂಧತಿ ನಕ್ಷತ್ರ ಸಾಕ್ಷಿದಾರೆ. ಹಾಗಾಗಿ ನಮ್ಮ ಜೀವನದಲ್ಲಿ ಸಹಿತ ಯಾವತ್ತೂ ಕೂಡ ಕಲಹಗಳು ಬರಬಾರ್ದು ಅಂತ ಹೇಳಿ, ಗೊಂದಲಗಳು ಬರಬಾರ್ದು ಅಂತ ಹೇಳಿ ಅರುಂಧತಿ ನಕ್ಷತ್ರವನ್ನು ಪೂಜೆ ಮಾಡುವಂಥದ್ದು. ನಮ್ಮ ದಾಂಪತ್ಯ ಜೀವನ ಗಟ್ಟಿಯಾಗಿರಲಿ ಅಂತ ಹೇಳಿ ಅರುಂಧತಿ ನಕ್ಷತ್ರವನ್ನು ಪೂಜೆ ಮಾಡುವಂಥದ್ದು. ಸೂರ್ಯಗ್ರಹಣ ಆರಾಧನೆ ಮಾಡೋದ್ರಿಂದ ಅರುಂಧತಿ ನಕ್ಷತ್ರವನ್ನು ಪೂಜೆ ಮಾಡುವಂಥದ್ದು. ಆಮೇಲೆ ಸಪ್ತಪದಿ ಮುಗಿದ್ಮೇಲೆ ನಾವು ಅರುಂಧತಿ ನಕ್ಷತ್ರ ತೋರಿಸುವಂತ ಒಂದು ಶಾಸ್ತ್ರನೂ ಇತ್ತು. ತುಂಬಾ ಚೆನ್ನಾಗಿತ್ತು. ನನ್ನ ನಕ್ಷತ್ರ ಪಕ್ಕದಲ್ಲಿದ್ಲು. ನನ್ನ ನಕ್ಷತ್ರಕ್ಕೆ ನಾನು ಅರುಂಧತಿ ನಕ್ಷತ್ರ ತೋರಿಸ್ತಾ ಇದ್ದೆ. ಇಟ್ಸ್ ಗುಡ್ ಮೂಮೆಂಟ್. ಶ್ರದ್ಧಾ, ಮೇಧಾ, ಯಶಃ, ಪ್ರಜ್ಞಾ, ವಿದ್ಯಾ, ಬುದ್ಧಿಂ, ಶರಣಾಗತಂ ಭವತಾಂ ವರದೋ ಭವತಾಂ ಸಾಕ್ಷಾತಂ ಹಿರಣ್ಯೋ ಸಾಕ್ಷಾತಂ ಶ್ವೇತ ಪುಷ್ಪಾಂಜಲಿಂ ದೈವಂಗಳಂ ಜೈ ನಮಃ. ಪಾರ್ವತಿ ಶಿವ ಹರ ಹರ ಮಹಾದೇವ. ಚಂದ್ರಸಖಿ, ಪ್ರಾಣಸಖಿ, ಅಲ್ಲಿ ನೋಡು ಅರುಂಧತಿ ನಕ್ಷತ್ರ ಕಾಣುತ್ತಿದೆಯೇ ಕಾಣಿಸ್ತೈತಾ?
ಚಿನ್ನಿ ಹ್ಮ್. ವಾವ್ ನಕ್ಷತ್ರ ಎದ್ದು ಕಾಣ್ತಿದೆ ಅಲ್ಲವೇ ಗಣಪತಿ ನಮಸ್ಕಾರ. ಶಾಸ್ತ್ರಬದ್ಧವನ್ನು ನಡೆಸಿ ನಿಮ್ಮ ಶುಭದಾಯಕ ಫಲವನ್ನು ಕೊಡ್ತಾರೆ. ಮನೆಗೆ ಹೋದ ತಕ್ಷಣ 2 ಕಾಯಿನ ಮನೆ ದೇವರಿಗೆ ಹೊಡೆದು ಫಲ ಸಹಿತವಾಗಿ ಮನೆ ದೇವರಿಗೆ ನೈವೇದ್ಯ ಮಾಡ್ಬೇಕು. ಹೇಳಿದ್ರಾ? ನೈವೇದ್ಯ ಮಾಡಿದ್ಮೇಲೆ 2 ಕಾಯಿನ ಸಿದ್ಧಿರಸ್ತಂ ಸಿದ್ಧಿರ್ಗಮಾಯು ಶ್ರೀ ಗುರು ಕೃಪಾ ಕಟಾಕ್ಷ ಸಿದ್ಧಾರ್ಥಂ. ಆಮೇಲೆ ನಮ್ಮ ತೇಜು ಫ್ಯಾಮಿಲಿಯವ್ರು ಇರ್ಬೋದು, ನಮ್ಮ ಫ್ಯಾಮಿಲಿಯವ್ರು ಇರ್ಬೋದು, ಯಾವುದೇ ಒಂದು ಸಣ್ಣ ಮನಸ್ತಾಪ ಇಲ್ಲದೆ ತುಂಬ ಚೆನ್ನಾಗಿ ಕಾರ್ಯಕ್ರಮಗಳು ನಡ್ಕೊಂಡು ಹೋದ್ವು. ಪಾಪ ಅವರ ಕಸಿನ್ ಕೂಡ ತುಂಬ ಎಮೋಷ್ನಲ್ ಆದ್ಲು. ಅದು ಇರುತ್ತಲ್ವಾ, ಒಂದು ಒಳ್ಳೆ ಕಡೆ ಸೇರಬೇಕು, ಒಂದು ಒಳ್ಳೆ ಜೀವನ ನಡೆಸಬೇಕು ಅಂತ ಇರುತ್ತೆ. ಒಂದು ಸಣ್ಣ ಫೋಟೋಶೂಟ್ ಅದು ಇದು ಕಾಮನ್ ಆಗಿರುತ್ತಲ್ಲ, ಅದೆಲ್ಲ ನಡೀತು. ಆ್ಯಂಡ್ ಎಲ್ಲರೂ ನಾವು ಹೀಗೆ ಇರೋಣ ಅಂತ ನಾನು ಬಯಸ್ತೀನಿ, ಇದೇ ಥರ ಆಶಿಸ್ತೀನಿ. ರೆಡಿ ಸ್ಮೈಲ್ ಹಾಗೆ ನೋಡಿ ಎಲ್ಲ ಹಾಗೆ ಸ್ಮೈಲ್ ಹಾಗೆ ಆಮೇಲೆ ಕ್ಯಾಮ್ರಾ ವಿರಾಟ್ ಮನೆ ಕಡೆ ತುಂಬ ಶಾಸ್ತ್ರಗಳು, ಒಂದಾದ್ಮೇಲೆ ಒಂದು ಶಾಸ್ತ್ರಗಳಿತ್ತು. ಶಾಸ್ತ್ರಗಳಲ್ಲೇ ನಾವು ಫುಲ್ ಸುಸ್ತಾಗ್ಬಿಟ್ಟಿದ್ವಿ ನಾನು ವಿರಾಟ್. ಲಾಸ್ಟಲ್ಲಿ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಇತ್ತು. ಆವಾಗ ಮನೆ ಒಳಗಡೆನೆ ಬಿಡ್ತಾ ಇರಲಿಲ್ಲ. ಏನೇನೋ ಕ್ವಶನ್ಸ್ ಕೇಳ್ತಿದ್ರು, ಆ್ಯಂಡ್ ಆನ್ಸರ್ ಅವರೇ ಹೇಳ್ಕೊಡ್ತಾ ಇದ್ರು. ಸೊ ತುಂಬ ಅಂದರೆ ಇಟ್ಸ್ ಅ ರಿಚುವಲ್, ಪಾರ್ಟ್ ಆಫ್ ರಿಚುವಲ್. ಸೊ ಅದಾದಮೇಲೆ ನಾನು ಫುಲ್ ಸುಸ್ತಾಗ್ಬಿಟ್ಟಿದ್ದೆ ಅಷ್ಟರಲ್ಲಿ ಆಲ್ರೆಡಿ. ಆಮೇಲೆ ಮನೆ ತುಂಬಿಸ್ಕೊಳ್ಳೋದು, ಕಾಲು ಒದ್ದು ಅಂದರೆ ಸೇರು ಒದ್ದು ಮನೆ ಒಳಗೆ ಹೋಗೋದು ಇತ್ತು. ಅದಾದ್ಮೇಲೆ ಹಾಲು ಉಗ್ಸೋದು, ಮನೆ ದೇವ್ರಿಗೆ ದೀಪ ಹಚ್ಚಿ ಆಮೇಲೆ ಹಾಲು ಉಗ್ಸೋದು. ಯಾರು ಬಂದಿರಪ್ಪ? ಮತ್ತಾರು ಬಂದಾರಪ್ಪ? ನನ್ ಮಕ್ಳು ಮರಿ ಎಲ್ಲ ಕರ್ಕೊಂಡ್ ಬಂದಿನ ಬಾಗಿಲ್ ತೆಗಿರವ. ಮಳೆ ಬರ್ತೈತ್ ಬಾಗಿಲ್ ತೆಗಿರವ. ಸುಸ್ತಾಗಿ ನೋಡ್ರಿ ಪಾಪ. ಮಳೆ ಬರ್ತೈತಿ ಬರವ. ಆಮೇಲೆ ಎಲ್ಲ ಮುಗಿದ್ಮೇಲೆ ಮನೆ ತುಂಬೋ ಶಾಸ್ತ್ರಕ್ಕೆ ಬಂದ್ವಿ. ತುಂಬಾ ಚೆನ್ನಾಗಿತ್ತು ಅವಾಗ. ಈ ಕಡೆಯಿಂದ ಕಾಡಿಸೋದು, ಎಲ್ಲಿ ಹೋಗಿದ್ದಾರೆ, ಆಮೇಲೆ ಮಳೆ ಬಂದಿದೆ, ಆ ಥರ ಏನೋ ಸುಮಾರು ಸಣ್ಣ ಪುಟ್ಟ ಶಾಸ್ತ್ರಗಳು ಮಾಡ್ತಾ ಇದ್ರು. ನಂಗೆ ತುಂಬಾ ಖುಷಿ ಆಗ್ತಾ ಇತ್ತು ಆ ಥರದ್ದೆಲ್ಲ ಮಾಡ್ಬೇಕಾದ್ರೆ. ನಾನಂತೂ ಸಖತ್ ಎಂಜಾಯ್ ಮಾಡ್ತಾ ಇದ್ದೆ. ಅಂಡ್ ಅದ್ರ ಮಧ್ಯಾಹ್ನ ಒಂದು ಫೀಲಿಂಗ್ ಇತ್ತು, ನಾನು ಹೇಳ್ತಾ ಇದ್ದೆ, ಇಷ್ಟೆಲ್ಲ ನಾನು ಬೇರೆ ಯಾವುದೋ ಒಂದು ರೂಪದಲ್ಲಿ ಎಫರ್ಟ್ ಆಗ್ತಾ ಇರ್ತೀನಿ, ನೀನ್ ನನಗೆ ಅದೃಷ್ಟ ಲಕ್ಷ್ಮಿಯಾಗಿ ಬರ್ಬೇಕು, ಶ್ರಮಕ್ಕೆ ಫಲ ಯಾವಾಗ ಸಿಗುತ್ತೆ ಅಂದ್ರೆ ಅದೃಷ್ಟ ಒಂಚೂರು ಒಲಿಬೇಕಂತೆ, ಆ ಅದೃಷ್ಟ ನೀನ್ ಆಗ್ಲಿ ನನಗೆ ಅಂತ ನಾನು ಯಾವಾಗ್ಲೂ ಅವಳಿಗೆ ಹೇಳ್ತಾ ಇರ್ತೀನಿ. ಅಂಡ್ ಅವಳು ಕೂಡ ನೀನ್ ತಲೆ ಕೆಡ್ಸ್ಕೊಬೇಡ, ನಿನ್ ಎಫರ್ಟಿಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತಾ ಇರ್ತಾಳೆ. ಗುಡ್, ಅದು ಚೆನ್ನಾಗಿತ್ತು. ಮನೆ ಎಲ್ಲ ತುಂಬಿಸ್ಕೊಂಡ್ವಿ. ಆಮೇಲೆ ಸೊಸೆ ಕೈಯಿಂದನೇ ಮನೇಲಿ ಹಾಲುಕ್ಸೋ ಶಾಸ್ತ್ರ ಕೂಡ ನಡೀತು. ತುಂಬಾ ಚೆನ್ನಾಗಾಯ್ತು. ಅದು ಮಾತ್ರ ಒಂದು ಒಳ್ಳೆ ಫೀಲಿಂಗ್, ಒಳ್ಳೆ ಗುಡ್ ವೈಬ್ಸ್ ಇತ್ತು ಮನೆಯಲ್ಲಿ. ಲಕ್ಷ್ಮಿ ತಾಳಿ ಕಟ್ಟಿದ್ದ ಮೊಮೆಂಟ್ನ ನಾನು ನೋಡಿದ್ರೆ ನಾನು ಇವಾಗಲೂ ಇಮೋಷನಲ್ ಆಗ್ತೇನೆ. ಎಷ್ಟು ಸಲ ಆ ವಿಡಿಯೋನ ನೋಡಿದ್ದೀನಿ ಅಷ್ಟು ಸಲ ಇಮೋಷನಲ್ ಆಗಿದ್ದೀನಿ. ಏನೋ ಒಂಥರ ಇಟ್ ವಾಸ್ ಲೈಕ್ ಟೂ ಗುಡ್. ದ್ಯಾಟ್ ಮೊಮೆಂಟ್ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಇಟ್ಸ್ ಪ್ರೈಸ್ಲೆಸ್. 1 ಸೆಕೆಂಡ್ ಕೂಡ ಯೋಚನೆ ಮಾಡಿದೆ. ಐ ಕ್ಯಾನ್ ಟೆಲ್ ದ್ಯಾಟ್ ಡೇ ಈಸ್ ಮೈ ಹ್ಯಾಪಿಯೆಸ್ಟ್ ಡೇ. ಎಸ್, ಫೈನಲಿ ನಾವಿಬ್ಬರು ಒಂದಾಗಿದ್ದೀವಿ. ನಮ್ಮ ಮನೆಗಳು ಒಂದಾಗಿದೆ, ನಮ್ಮ ಮನ ಕೂಡ ಒಂದಾಗಿದೆ. ಮುಂದಿನ ಲೈಫ್ ಕೂಡ ತುಂಬಾ ಚೆನ್ನಾಗಿರ್ಲಿ ಅಂತ ನಾನು ಅನ್ಕೋತೀನಿ. ಅಂಡ್ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಎವ್ರಿಬಡಿ ವರ್ ಸೋ ಹ್ಯಾಪಿ ಆ್ಯಂಡ್ ಅ ಲಿಟಲ್ ಇಮೋಷ್ನಲ್. ನಾನು ಸ್ವಲ್ಪ ಜಾಸ್ತಿನೇ ಇಮೋಷ್ನಲ್ ಆಗಿದೆ. ಸೊ ಯಾ, ದಿಸ್ ವಾಸ್ ಮೈ ಮ್ಯಾರೇಜ್.